ಇದೇನ್ ಗುರು ಆರಾಮಾಗಿ ಕೈತುಂಬ ಕಾಸು ಎಸಿ ರೂಮು ಅಂತ ಮಜಾ ಮಾಡ್ಕೊಂಡಿರೋದ್ ಬಿಟ್ಟು IPS ಕೆಲಸಕ್ಕೆ ರಾಜೀನಾಮೆ ನೀಡಿ ಅಲ್ಲಿ ಹೋಗಿ ನೋವು ತಿನ್ನೋ ಹೀನಾಯ ಸ್ಥಿತಿ ಅಣ್ಣಾಮಲೈಗೆ ಬೇಕಿತ್ತ ಅನ್ನೋ ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾಗಿದೆ. ಆದ್ರೆ ಅಣ್ಣಾಮಲೈ ಯಾತಕ್ಕೋಸ್ಕರಾಗಿ ಹೋರಾಡ್ತಾ ಇದ್ದಾರೆ ಗೊತ್ತಾ? ಯಾವ ಪ್ರಕರಣವನ್ನ ಮುಂದಿಟ್ಕೊಂಡು ತಮಿಳುನಾಡಿನಲ್ಲಿ ಹೋರಾಟಕ್ಕೆ ಇಳಿದಿದ್ದಾರೆ ಗೊತ್ತಾ? ಈ ಕೇಸ್ನ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡ್ತೀವಿ ಬಂಧುಗಳೇ. ಆದ್ರೆ ಅದಕ್ಕಿಂತ ಮುಂಚೆ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಅವಶ್ಯಕವಾಗಿದೆ. ಈ ಒಂದು ವಿಡಿಯೋ ನಿಮ್ಮ ಮನೆಯಲ್ಲಿರೋ ಹೆಣ್ಣು ಮಗಳ ಸುರಕ್ಷತೆಯ ವಿಡಿಯೋ ಆಗಿದೆ. ಇವತ್ತು ತಮಿಳುನಾಡಿನಲ್ಲಿ ಅಣ್ಣಾಮಲೈ ಯಾತಕ್ಕೋಸ್ಕರ ಹೋರಾಟ ಮಾಡ್ತಿದಾರಲ್ಲ, ಆ ಒಂದು ಪರಿಸ್ಥಿತಿ ನಮಗೂ ಕೂಡ ಬರಬೇಕಾಗಬಹುದು. ಸೊ ಅದಕ್ಕೋಸ್ಕರ ಈ ವಿಡಿಯೋಗೆ ಲೈಕ್ ಕೊಡಿ, ಜೊತೆಗೆ ಶೇರ್ ಮಾಡಿ. ಅಣ್ಣಾಮಲೈ ಈ ಹೆಸರನ್ನ ಕೇಳಿದ್ರೆ ಪಾತಕಿ ಲೋಕವೇ ಗಡಗಡ ನಡುಗ್ತಾಗಿತ್ತು. ಕಳ್ಳಕಾಕರು ಖದೀಮರು ಓಡಿ ಹೋಗ್ತಾಗಿದ್ರು. ಇಡೀ ಪೊಲೀಸ್ ಡಿಪಾರ್ಟ್ಮೆಂಟೇ ಗಡಗಡ ನಡುಗ್ತಾಗಿತ್ತು. ಆದ್ರೆ ಈಗ ಅಣ್ಣಾಮಲೈ ಒಂದು ಪ್ರಕರಣವನ್ನ ಇಟ್ಕೊಂಡು ಹೋರಾಟ ಮಾಡ್ತಿದ್ದಾರೆ. IPS ಹುದ್ದೆಯನ್ನ ತ್ಯಜಿಸಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಾಗಿನಿಂದ ಅಣ್ಣಾಮಲೈ ಮತ್ತಷ್ಟು ಫೇಮಸ್ ಆಗಿದ್ದಾರೆ. ಆದ್ರೆ ಈಗ ಅಣ್ಣಾಮಲೈ ಹೋರಾಟ ಮಾಡ್ತಾ ಇರೋದು ಕೇವಲ 19 ವರ್ಷದ ಹೆಣ್ಮಗಳಿಗೋಸ್ಕರ. ಇನ್ನು 19 ವರ್ಷದ ಹೆಣ್ಮಗು ಅದು. ಚೆನ್ನೈನ ಅಣ್ಣಾ ಯೂನಿವರ್ಸಿಟಿಯಲ್ಲಿ ಸೆಕೆಂಡ್ ಇಯರ್ ಡಿಗ್ರಿ ಓದ್ತಾ ಇದ್ದ ಆ ಪುಟ್ಟ ಯುವತಿ ಮೇಲೆ ಇಬ್ಬರು ರಾಕ್ಷಸರು ಅತಿ ಕ್ರೂರವಾಗಿ ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ. ಇದಕ್ಕಿಂತ ದಾರುಣ ಏನು ಗೊತ್ತಾ? ನನ್ನ ಮೇಲೆ ಸಾಮೂಹಿಕ ಅತ್ಯಾಚಾರವಾಗಿದೆಯಂತ ಈ ಹೆಣ್ಮಗಳು ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ರೆ ಈಕೆಗೆ ರಕ್ಷಣೆ ನೀಡಿ ಆರೋಪಿಗಳ ನರ ಕತ್ತರಿಸೋದ್ ಬಿಟ್ಟು ಅವರು ನಮ್ಮವರನ್ನೋ ಕಾರಣಕ್ಕೆ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಒಟ್ಟಾಗಿ ಸೇರ್ಕೊಂಡು ಈ ಹುಡುಗಿಯ ಕ್ಯಾರೆಕ್ಟರ್ಗೆನೆ ಮಸಿ ಬಳಿದು ಆಕೆಯ ಮೇಲೆ 2ನೇ ಸುತ್ತಿನ ಅತ್ಯಾಚಾರಕ್ಕೆ ನಿಂತುಬಿಟ್ಟಿದೆ. ಡಿಸೆಂಬರ್ 21ರ ಮಧ್ಯರಾತ್ರಿ ತನ್ನದೇ ಯೂನಿವರ್ಸಿಟಿಯ ಕ್ಯಾಂಪಸ್ ಒಳಗೆ ತನ್ನ ಗೆಳೆಯನ ಜೊತೆಗೆ ಮಾತಾಡ್ತಾ ನಿಂತಿದ್ದ ಈ ಹುಡುಗಿ ಮೇಲೆ ಇಬ್ಬರು ದುರುಳರು ಹೊಂಚು ಹಾಕಿ ಈ ಯುವತಿಗೆ ಥಳಿಸಿ ಆತನೆದರು ಆಕೆಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಿದ್ದೂ ಅಲ್ಲದೆ ಅದನ್ನ ವಿಡಿಯೋ ಕೂಡ ಮಾಡಿಕೊಂಡು ಯಾರಿಗೂ ಹೇಳಂಗಿಲ್ಲ, ನಾವು ಕರೆದಾಗ್ಲೆಲ್ಲ ಬರಬೇಕು, ಇಲ್ಲ ಅಂದ್ರೆ ಈ ವಿಡಿಯೋನ ಊರು ತುಂಬ ಹಬ್ಬಿಸ್ತೀವಿ ಅಂತ ಧಮಕಿ ಹಾಕಿ ಹೋಗಿದ್ರಂತೆ. ಆದ್ರೂ ಇವರಾರು ಅನಾಮಿಕರೇನಲ್ಲ. ಅದೇ ಕ್ಯಾಂಪಸ್ ಎದುರುಗಡೆ ಹೋಟೆಲ್ ನಡೆಸ್ತಾ ಇರೋರೆ, ದಿನನಿತ್ಯ ನೋಡೋ ಮುಖಗಳೇ. ಇಷ್ಟೆಲ್ಲ ಆದ್ರೂ ಕೂಡ ಮಾರನೇ ದಿನ ಧೈರ್ಯ ಮಾಡಿ ಅದೇನಾಗತ್ತೋ ಆಗ್ಲಿ ಅಂತ ಹೇಳಿ ಇಂತಿಂತವರು ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಈ ಯುವತಿ. ಸಮಸ್ಯೆ ಆಗಿದ್ದೇ ಇಲ್ಲಿ ವೀಕ್ಷಕರೇ. ಅತ್ಯಾಚಾರಿಗಳಿದಾರಲ್ಲ ಅವರೇನು ಸಾಮಾನ್ಯದವರಲ್ಲ. ಆಳುವ ಪಕ್ಷ DMKಯ ಮುಖ್ಯಮಂತ್ರಿಯವರೆಗೂ ಕಾಂಟ್ಯಾಕ್ಟ್ ಇಟ್ಕೊಂಡಿರೋ ಮರಿ ಪುಡಾರಿಗಳು. ಹಾಗಾಗಿ ಇವರಿಬ್ಬರ ಮೇಲೆ ಆಲ್ರೆಡಿ 3 ರೇಪ್ ಕೇಸ್ಗಳು ಸೇರಿದಂತೆ 40ಕ್ಕೂ ಹೆಚ್ಚು ರಾಬರಿ, ಹಲ್ಲೆ ಇತ್ಯಾದಿ ಕೇಸ್ಗಳಿದ್ರೂ ಕೂಡ ಆತನ ಮೇಲೆ ರೌಡಿ ಶೀಟರ್ ಓಪನ್ ಆಗಿಲ್ಲ. ಯಾಕಂತಂದ್ರೆ ಏನೇ ಮಾಡಿದ್ರೂ ಪೊಲೀಸರು ಆತನನ್ನ ಟಚ್ ಮಾಡುವಂತಿಲ್ಲ, ಆ ತೆರನಾಗಿ ಬೆಳೆದಿದ್ದಾನೆ ಈತ. ಹೀಗಾಗಿ ಸಂತ್ರಸ್ತೆಯ ಕ್ಯಾರೆಕ್ಟರ್ ಸರಿ ಇರಲಿಲ್ಲ, ಅವಳೇ ಪ್ರಚೋದನೆ ಮಾಡಿದ್ದಾಳೆ, ಇವರೇನ್ ಮಾಡ್ತಾರೆ ಬಿಸಿ ರಕ್ತ ಅನ್ನೋ ತರ ಬಿಂಬಿಸೋ ಹಾಗೆ ಆಕೆ ಕತ್ತಲಲ್ಲಿ ಇನಿಯನ ಜೊತೆ ಅಶ್ಲೀಲವಾಗಿ ಸರಸ ಸಲ್ಲಾಪದಲ್ಲಿ ತೊಡಗಿದ್ದಾಗ ಅದರಿಂದಾಗಿ ಕಾಮೋತ್ತೇಜನಕ್ಕೆ ಒಳಗಾಗಿ ಇಂತಹದ್ದೊಂದು ಕೃತ್ಯ ಎಸಗಿಬಿಟ್ಟಿದ್ದಾರೆ ಎನ್ನೋ ತರದಲ್ಲಿ ತೀರಾ ನಿಷ್ಕೃಷ್ಟವಾಗಿ FIR ರೆಡಿ ಮಾಡಿ ಆ ಹೆಣ್ಣು ಮಗಳ, ಅವಳ ಹೆತ್ತವರ ಹೆಸರು, ವಿಳಾಸ, ಫೋನ್ ನಂಬರು ಸಹಿತವಾಗಿ ಸಂಪೂರ್ಣ ಮಾಹಿತಿಯ ಸಮೇತ ಇಡೀ FIR ಲೀಕ್ ಮಾಡಿಸಿ ಊರಿಗೆ ಹಂಚಿಬಿಟ್ಟಿದ್ದಾರೆ ಅಲ್ಲಿನ ಪೊಲೀಸರು. ಆ ಅತ್ಯಾಚಾರಿಗಳ ಬೆನ್ನಿಗೆ ಖುದ್ದು ರಕ್ಷಣಾ ಸಚಿವ ಸೇರಿದಂತೆ ಸ್ಟಾಲಿನ್ನ ತಮಿಳುನಾಡು ಸರ್ಕಾರವೇ ನಿಂತುಬಿಟ್ಟಿದೆ. ಪತ್ರಿಕೆ ಹಾಗೂ ನ್ಯೂಸ್ ಚಾನೆಲ್ಗಳೆಲ್ಲ ತನ್ನದಾಗಿರೋದ್ರಿಂದಾಗಿ ಆರಾಮಾಗಿ ಕೇಸ್ ಮುಚ್ಚಿ ಹಾಕ್ಬಿಡ್ತೀವಿ ಅನ್ನೋ ಧೈರ್ಯ ಅವರಿಗಿದೆ. ಇವರೆಲ್ಲ ಎಷ್ಟೇ ಬಲಿಷ್ಠರಾಗಿರಲಿ ಆ ಹುಡುಗಿಗೆ ನ್ಯಾಯ, ಇಂಥ ರೇಪಿಸ್ಟ್ಗಳ ಪರವಾದ ಸರ್ಕಾರದ ಪತನವಾಗುವವರೆಗೂ ಬಿಡೋದಿಲ್ಲ ಅನ್ನೋ ಶಪಥದೊಂದಿಗೆ 48 ದಿನಗಳ ಸ್ವಯಂ ಪ್ರಾಯಶ್ಚಿತ ದೀಕ್ಷೆ ತೆಗೆದುಕೊಂಡು ಉಗ್ರ ಹೋರಾಟಕ್ಕೆ ಕರೆ ನೀಡಿದ್ದಾರೆ ಅಣ್ಣಾಮಲೈ. ಅದರ ಅಂಗವಾಗಿಯೇ ಪ್ರತಿಯೊಬ್ಬರೂ ತಮ್ಮ ತಮ್ಮ ಮನೆಯೆದುರು ಬೀದಿಯಲ್ಲಿ ನಿಂತು ಸರ್ಕಾರದ ವಿರುದ್ಧದ ಆಕ್ರೋಶ ಹೊರಹಾಕೋ ಹೋರಾಟ ಹಮ್ಮಿಕೊಳ್ಳಲಾಗಿತ್ತು. ತಮಿಳುನಾಡಿನಲ್ಲಿ ಚಾಟಿಗೆ ಅದರದ್ದೇ ಆದ ದೈವಿಕ ಮಹತ್ವ ಇದೆ. ಹಾಗಾಗಿ ಹೆಣ್ಣು ಮಗಳೊಬ್ಬಳಿಗೆ ಹೀಗೊಂದು ಅನ್ಯಾಯವಾದರೂ ಏನೂ ಮಾಡಲಾಗದ ಪ್ರಾಯಶ್ಚಿತಕ್ಕಾಗಿ ಪ್ರತಿಯೊಬ್ಬರು ಅವರವರ ಮನೆ ಮುಂದೆ ಬೀದಿ ಬೀದಿಯಲ್ಲಿ ಸ್ವಯಂ ಚಾಟಿಯನ್ನ ಹಿಡಿದುಕೊಂಡು ಶಿಕ್ಷೆ ವಿಧಿಸಿಕೊಳ್ಳುವ ಮುಖಾಂತರ ಈ ಪ್ರಕರಣದತ್ತ ಇಡೀ ದೇಶವೇ ಮುಖ ಮಾಡೋ ಕಾರ್ಯ ಮಾಡ್ತಾ ಇದ್ದಾರೆ. ಇದೊಂದು ನಡೆಯಿಂದಾಗಿ ಈ ಘಟನೆ ಒಂದೇ ಕ್ಷಣದಲ್ಲಿ ಇಡೀ ದೇಶದ ತುಂಬೆಲ್ಲ ಚರ್ಚೆಗೆ ಕಾರಣವಾಗಿ ಇಡೀ ತಮಿಳುನಾಡಿನಾದ್ಯಂತ ಉಗ್ರ ಹೋರಾಟದ ಕಿಡಿ ಹಚ್ಚಿಬಿಟ್ಟಿದೆ. ಇಡೀ ರಾಜ್ಯವೇ ಈ ಯುವತಿಯ ಪರ ನಿಂತು ಸರ್ಕಾರದ ವಿರುದ್ಧ ಬೀದಿಗಿಳಿದಿದ್ದಾರೆ. ಈ ಹುಡುಗಿಗಷ್ಟೇ ಅಲ್ಲ,
ಇಂಥ ಡಿಎಂಕೆಯಂತಹ ಪಕ್ಷದಿಂದ ನಿತ್ಯ ಅತ್ಯಾಚಾರಗೊಳಗಾಗ್ತಾ ಇರೋ ತಮಿಳುನಾಡಿನಂತಹ ತಮಿಳುನಾಡಿಗೆ ನ್ಯಾಯ ಸಿಗಬೇಕಿದೆ. ಅನಿಷ್ಟ ಅಪ್ಪ ಮಕ್ಕಳು ಈ ಪವಿತ್ರ ಭೂಮಿಯಿಂದ ತಲುಗಬೇಕಿದೆ. ಎಲ್ಲರೂ ಒಂದಾಗಿ ಅಣ್ಣಾಮಲೈ ಪರ ನಿಲ್ಲಬೇಕಿದೆ. ಆ ಹುಡುಗಿಗೆ ಅತ್ಯಾಚಾರಕ್ಕೊಳಗಾಗಿರುವಂತಹ ಯುವತಿಗೆ ನ್ಯಾಯ ಸಿಗಬೇಕಿದೆ. ಅಣ್ಣಾಮಲೈ ಮಾಡ್ತಾ ಇರುವಂತಹದ್ದು ಸರಿನಾ ತಪ್ಪಾ? ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಅಣ್ಣಾಮಲೈ ಆಗಿರಬಹುದು ಅಥವಾ ಬೇರೆ ಯಾರೇ ಆಗಿರಬಹುದು, ಇಲ್ಲಿ ಪಕ್ಷಾತೀತವಾಗಿ ನಾವು ಹೋರಾಟ ಮಾಡಬೇಕಾಗಿದೆ ತಮಿಳುನಾಡಿನ ಆ ಯುವತಿಗೋಸ್ಕರ. ಮುಂದಿನ ದಿನಗಳಲ್ಲಿ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಪ್ರಕರಣಗಳು ಮತ್ತಷ್ಟು ಹೆಚ್ಚಾಗೋ ಸಾಧ್ಯತೆಗಿದೆ. ಇಂತಹ ಪ್ರಕರಣ ನಡೆದಿರೋದು ಪಕ್ಕದ ರಾಜ್ಯದಲ್ಲಿ, ಆದರೆ ಮುಂದಿನ ದಿನಗಳಲ್ಲಿ ನಮ್ಮಲ್ಲೂ ಕೂಡ ಬರಬಹುದು. ಅದಕ್ಕಾಗಿ ಕುಟುಂಬ ರಾಜಕಾರಣದ ಪಕ್ಷಗಳಿಗೆ ಯಾವತ್ತೂ ಕೂಡ ಸಪೋರ್ಟ್ ಮಾಡಬಾರ್ದು ಅಂತ ಒಂದ್ಸರ್ತಿ ಅನಿಸ್ಬಿಡತ್ತೆ. ಅಭಿವೃದ್ಧಿ ಅಂತ ಹೇಳಿಕೊಂಡು ಬರುವಂತಹ ಈ ಒಂದು ಪಕ್ಷಗಳು ಅಥವಾ ಈ ಪಕ್ಷಗಳ ಹೆಸರನ್ನ ಹೇಳಿಕೊಂಡು ಬಂದು ಅತ್ಯಾಚಾರ ಅನಾಚಾರಗಳನ್ನು ಮಾಡಿದ್ರೆ ಜನಸಾಮಾನ್ಯ ಎಲ್ಲಿಗೆ ಹೋಗಬೇಕು? ಯಾರ ಹತ್ರ ನ್ಯಾಯ ಕೇಳಬೇಕು? ನ್ಯಾಯ ಕೊಡಿಸೋರೆ ಈ ಥರ ಅನ್ಯಾಯ ಮಾಡಿದ್ರೆ ಹೇಗಪ್ಪ ಅನ್ನುವಂತಹ ಪ್ರಶ್ನೆ ಎಲ್ಲರನ್ನ ಕಾಡ್ತಾಗಿದೆ. ನಿಮಗೇನನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶರಣಾರ್ಥಿ. ಮೇಲೆ ಆಲ್ರೆಡಿ 3 ರೇಪ್ ಕೇಸ್ಗಳು ಸೇರಿದಂತೆ 40ಕ್ಕೂ ಹೆಚ್ಚು ರಾಬರಿ, ಹಲ್ಲೆ ಇತ್ಯಾದಿ ಕೇಸ್ಗಳಿದ್ರೂ ಕೂಡ ಆತನ ಮೇಲೆ ರೌಡಿ ಶೀಟರ್ ಓಪನ್ ಆಗಿಲ್ಲ. ಯಾಕಂತಂದ್ರೆ ಏನೇ ಮಾಡಿದ್ರೂ ಪೊಲೀಸರು ಆತನನ್ನ ಟಚ್ ಮಾಡುವಂತಿಲ್ಲ. ಆ ತೆರನಾಗಿ ಬೆಳೆದಿದ್ದಾನೆ ಈತ. ಹೀಗಾಗಿ ಸಂತ್ರಸ್ತೆಯ ಕ್ಯಾರೆಕ್ಟರ್ ಸರಿ ಇರಲಿಲ್ಲ, ಅವಳೇ ಪ್ರಚೋದನೆ ಮಾಡಿದ್ದಾಳೆ, ಇವರೇನ್ ಮಾಡ್ತಾರೆ ಬಿಸಿ ರಕ್ತ ಅನ್ನೋ ತರ ಬಿಂಬಿಸೋ ಹಾಗೆ ಆಕೆ ಕತ್ತಲಲ್ಲಿ ಇನಿಯನ ಜೊತೆ ಅಶ್ಲೀಲವಾಗಿ ಸರಸ ಸಲ್ಲಾಪದಲ್ಲಿ ತೊಡಗಿದ್ದಾಗ ಅದರಿಂದಾಗಿ ಕಾಮೋತ್ತೇಜನಕ್ಕೆ ಒಳಗಾಗಿ ಇಂತಹದ್ದೊಂದು ಕೃತ್ಯ ಎಸಗಿಬಿಟ್ಟಿದ್ದಾರೆ ಎನ್ನೋ ತರದಲ್ಲಿ ತೀರಾ ನಿಷ್ಕೃಷ್ಟವಾಗಿ ಎಫ್ಐಆರ್ ರೆಡಿ ಮಾಡಿ ಆ ಹೆಣ್ಣು ಮಗಳ, ಅವಳ ಹೆತ್ತವರ ಹೆಸರು, ವಿಳಾಸ, ಫೋನ್ ನಂಬರು ಸಹಿತವಾಗಿ ಸಂಪೂರ್ಣ ಮಾಹಿತಿಯ ಸಮೇತ ಇಡೀ ಎಫ್ಐಆರ್ ಲೀಕ್ ಮಾಡಿಸಿ ಊರಿಗೆ ಹಂಚಿಬಿಟ್ಟಿದ್ದಾರೆ ಅಲ್ಲಿನ ಪೊಲೀಸರು. ಆ ಅತ್ಯಾಚಾರಿಗಳ ಬೆನ್ನಿಗೆ ಖುದ್ದು ರಕ್ಷಣಾ ಸಚಿವ ಸೇರಿದಂತೆ ಸ್ಟಾಲಿನ್ನ ತಮಿಳುನಾಡು ಸರ್ಕಾರವೇ ನಿಂತುಬಿಟ್ಟಿದೆ. ಪತ್ರಿಕೆ ಹಾಗೂ ನ್ಯೂಸ್ ಚಾನೆಲ್ಗಳೆಲ್ಲ ತನ್ನದಾಗಿರೋದ್ರಿಂದಾಗಿ ಆರಾಮಾಗಿ ಕೇಸ್ ಮುಚ್ಚಿ ಹಾಕ್ಬಿಡ್ತೀವಿ ಅನ್ನೋ ಧೈರ್ಯ ಅವರಿಗಿದೆ. ಇವರೆಲ್ಲ ಎಷ್ಟೇ ಬಲಿಷ್ಠರಾಗಿರಲಿ, ಆ ಹುಡುಗಿಗೆ ನ್ಯಾಯ, ಇಂಥ ರೇಪಿಸ್ಟ್ಗಳ ಪರವಾದ ಸರ್ಕಾರದ ಪತನವಾಗುವವರೆಗೂ ಬಿಡೋದಿಲ್ಲ ಅನ್ನೋ ಶಪಥದೊಂದಿಗೆ 48 ದಿನಗಳ ಸ್ವಯಂ ಪ್ರಾಯಶ್ಚಿತ ದೀಕ್ಷೆ ತೆಗೆದುಕೊಂಡು ಉಗ್ರ ಹೋರಾಟಕ್ಕೆ ಕರೆ ನೀಡಿದ್ದಾರೆ ಅಣ್ಣಾಮಲೈ. ಅದರ ಅಂಗವಾಗಿಯೇ ಪ್ರತಿಯೊಬ್ಬರೂ ತಮ್ಮ ತಮ್ಮ ಮನೆಯೆದುರು ಬೀದಿಯಲ್ಲಿ ನಿಂತು ಸರ್ಕಾರದ ವಿರುದ್ಧದ ಆಕ್ರೋಶ ಹೊರಹಾಕೋ ಹೋರಾಟ ಹಮ್ಮಿಕೊಳ್ಳಲಾಗಿತ್ತು. ತಮಿಳುನಾಡಿನಲ್ಲಿ ಚಾಟಿಗೆ ಅದರದ್ದೇ ಆದ ದೈವಿಕ ಮಹತ್ವ ಇದೆ. ಹಾಗಾಗಿ ಹೆಣ್ಣು ಮಗಳೊಬ್ಬಳಿಗೆ ಹೀಗೊಂದು ಅನ್ಯಾಯವಾದರೂ ಏನೂ ಮಾಡಲಾಗದ ಪ್ರಾಯಶ್ಚಿತಕ್ಕಾಗಿ ಪ್ರತಿಯೊಬ್ಬರು ಅವರವರ ಮನೆ ಮುಂದೆ ಬೀದಿ ಬೀದಿಯಲ್ಲಿ ಸ್ವಯಂ ಚಾಟಿಯನ್ನ ಹಿಡಿದುಕೊಂಡು ಶಿಕ್ಷೆ ವಿಧಿಸಿಕೊಳ್ಳುವ ಮುಖಾಂತರ ಈ ಪ್ರಕರಣದತ್ತ ಇಡೀ ದೇಶವೇ ಮುಖ ಮಾಡೋ ಕಾರ್ಯ ಮಾಡ್ತಾ ಇದ್ದಾರೆ. ಇದೊಂದು ನಡೆಯಿಂದಾಗಿ ಈ ಘಟನೆ ಒಂದೇ ಕ್ಷಣದಲ್ಲಿ ಇಡೀ ದೇಶದ ತುಂಬೆಲ್ಲ ಚರ್ಚೆಗೆ ಕಾರಣವಾಗಿ ಇಡೀ ತಮಿಳುನಾಡಿನಾದ್ಯಂತ ಉಗ್ರ ಹೋರಾಟದ ಕಿಡಿ ಹಚ್ಚಿಬಿಟ್ಟಿದೆ. ಇಡೀ ರಾಜ್ಯವೇ ಈ ಯುವತಿಯ ಪರ ನಿಂತು ಸರ್ಕಾರದ ವಿರುದ್ಧ ಬೀದಿಗಿಳಿದಿದ್ದಾರೆ. ಈ ಹುಡುಗಿಗಷ್ಟೇ ಅಲ್ಲ, ಇಂಥ ಡಿಎಂಕೆಯಂತಹ ಪಕ್ಷದಿಂದ ನಿತ್ಯ ಅತ್ಯಾಚಾರಗೊಳಗಾಗ್ತಾ ಇರೋ ತಮಿಳುನಾಡಿನಂತಹ ತಮಿಳುನಾಡಿಗೆ ನ್ಯಾಯ ಸಿಗಬೇಕಿದೆ. ಅನಿಷ್ಟ ಅಪ್ಪ ಮಕ್ಕಳು ಈ ಪವಿತ್ರ ಭೂಮಿಯಿಂದ ತಲುಗಬೇಕಿದೆ. ಎಲ್ಲರೂ ಒಂದಾಗಿ ಅಣ್ಣಾಮಲೈ ಪರ ನಿಲ್ಲಬೇಕಿದೆ. ಆ ಹುಡುಗಿಗೆ ಅತ್ಯಾಚಾರಕ್ಕೊಳಗಾಗಿರುವಂತಹ ಯುವತಿಗೆ ನ್ಯಾಯ ಸಿಗಬೇಕಿದೆ. ಅಣ್ಣಾಮಲೈ ಮಾಡ್ತಾ ಇರುವಂತಹದ್ದು ಸರಿನಾ ತಪ್ಪಾ? ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಅಣ್ಣಾಮಲೈ ಆಗಿರಬಹುದು ಅಥವಾ ಬೇರೆ ಯಾರೇ ಆಗಿರಬಹುದು, ಇಲ್ಲಿ ಪಕ್ಷಾತೀತವಾಗಿ ನಾವು ಹೋರಾಟ ಮಾಡಬೇಕಾಗಿದೆ ತಮಿಳುನಾಡಿನ ಆ ಯುವತಿಗೋಸ್ಕರ.